ಮಾಜಿ ಕ್ರಿಕೆಟಿಗನ ಐಷಾರಾಮಿ ಬಂಗಲೆಯ ಮೌಲ್ಯ ಕೇವಲ 130 ಕೋಟಿ ಮಾತ್ರ. ಭಾರತದ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ನಜಫ್ಗಢದ ನವಾಬ ಎಂದೇ ಹೆಸರುವಾಸಿ. ದೆಹಲಿಯಲ್ಲಿ ಅವರು ವಾಸಿಸುವ ಬಂಗಲೆ ಕೃಷ್ಣ ನಿವಾಸ ಹಲವು ವಿಶೇಷತೆಗಳನ್ನು ಹೊಂದಿದೆ. ಐಷಾರಾಮಿ ಪ್ರದೇಶ ಹೌಜ್ ಖಾಸ್ನಲ್ಲಿರುವ ಕೃಷ್ಣ ನಿವಾಸ ಎಂಬ ವಿಶಾಲವಾದ ಬಂಗಲೆಯಲ್ಲಿ ಸೆಹ್ವಾಗ್ ಕುಟುಂಬ ವಾಸಿಸ್ತಾ ಇದೆ. ದೆಹಲಿಯಂಥ ನಗರದಲ್ಲಿ ಇಷ್ಟು ದೊಡ್ಡ ಹಸಿರು ಉದ್ಯಾನವನವಿರುವುದು ಬಹಳನೇ ಅಪರೂಪ. ಅದ್ಭುತವಾದ ಒಳಾಂಗಣಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟ ಅವರ ನಿವಾಸದ ಆಸಕ್ತಿದಾಯಕ ವೈಶಿಷ್ಟ್ಯ ಹೊಂದಿದೆ. ಸೆಹ್ವಾಗ್ ಈ ಬಂಗಲೆಗೆ ತಮ್ಮ ತಾಯಿಯ ಹೆಸರನ್ನ ಇರಿಸಿದ್ದಾರೆ. ಕೃಷ್ಣ ನಿವಾಸ ಎಂಬ ಈ ಬಂಗಲೆಯ ಮೌಲ್ಯ ಸುಮಾರು 130 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇದು 12 ಐಷಾರಾಮಿ ಕೊಠಡಿಗಳು, ದೊಡ್ಡ ಉದ್ಯಾನವನ ಹಾಗೂ ಕುಟುಂಬದೊಂದಿಗೆ ಸಮಯ ಕಳೆಯಲು ಉದ್ಯಾನವನವನ್ನು ಹೊಂದಿದೆ. ಈ ಮನೆಯ ವಿಶೇಷತೆ ಎಂದರೆ ಪ್ರಾಣಿಗಳಿಗಾಗಿ ವಿಶೇಷವಾಗಿ ಲಾನ್ ನಿರ್ಮಿಸಲಾಗಿದೆ. ಮನೆಯ ವಿಶೇಷತೆಗಳು ಲಿವಿಂಗ್ ರೂಮ್. ಅತಿಥಿಗಳು ಮನೆಯೊಳಗೆ ಪ್ರವೇಶಿಸಿದ ತಕ್ಷಣ ದೊಡ್ಡದಾಗಿ ಸುಂದರವಾಗಿ ಅಲಂಕರಿಸಲ್ಪಟ್ಟ ವಾಸದ ಕೋಣೆ ಕಾಣಿಸುತ್ತೆ. ಸೆಹ್ವಾಗ್ ಆಗಾಗ್ಗೆ ಅದರ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಳ್ತಾರೆ. ವಿಸಿಟರ್ಸ್ ಕೊಠಡಿ. ಈ ಕೊಠಡಿಯಲ್ಲಿ ವಿಶೇಷ ಸಂದರ್ಶಕರ ಪುಸ್ತಕವಿರುತ್ತೆ. ಸೆಹ್ವಾಗ್ ಮನೆಯಲ್ಲಿದ್ದಾಗ ಅಡುಗೆಯವರು, ಫಿಟ್ನೆಸ್ ತರಬೇತುದಾರರು ಹಾಗೂ ಪುರೋಹಿತರು ಮಾತ್ರವಲ್ಲದೆ ವಿರಾಟ್ ಕೊಹ್ಲಿ ಮತ್ತು ಪತ್ರಕರ್ತರು ಸಹ ಭೇಟಿ ನೀಡುತ್ತಾರೆ. 8 ಮಾಸ್ಟರ್ ಬೆಡ್ರೂಮ್ಗಳು. ಈ ಮನೆಯಲ್ಲಿ ಒಟ್ಟು 8 ವಿಶಾಲವಾದ ಮಾಸ್ಟರ್ ಬೆಡ್ರೂಮ್ಗಳಿವೆ. ಪ್ರತಿಯೊಂದು ತನ್ನದೇ ಆದ ದೊಡ್ಡ ಸ್ನಾನದ ತೊಟ್ಟಿಯನ್ನ ಹೊಂದಿದೆ. ಸೆಹ್ವಾಗ್ ಆಧ್ಯಾತ್ಮಿಕತೆಗೆ ಆದ್ಯತೆ ನೀಡುತ್ತಾರೆ. ದೀಪಾವಳಿಯಂತ ಹಬ್ಬವನ್ನು ಆಚರಿಸಲು ಮನೆಯಲ್ಲಿ ಸುಂದರವಾದ ಪೂಜಾ ಕೋಣೆಯೂ ಇದೆ. ಇನ್ನು ಸೆಹ್ವಾಗ್ ತಮ್ಮ ಸಾಧನೆಗಳನ್ನು ಸ್ಮರಿಸಲು ವಿಶೇಷ ಟ್ರೋಫಿ ಕೊಠಡಿಯನ್ನ ಸ್ಥಾಪಿಸಿದ್ದು, ಇದರಲ್ಲಿ ಅವರ ಬ್ಯಾಟ್ಗಳು, ಪದಕಗಳು, ಸ್ಮರಣಿಕೆಗಳು ಹಾಗೆ ಚಿನ್ನದ ಲೇಪಿತ ಶೀಲ್ಡ್ಗಳನ್ನು ಹೊಂದಿದೆ. ಇಲ್ಲಿ ಸೆಹ್ವಾಗ್ ತಮ್ಮ ಪುತ್ರರೊಂದಿಗೆ ಕ್ರಿಕೆಟ್, ಯೋಗ ಮತ್ತು ಬ್ಯಾಡ್ಮಿಂಟನ್ ಆಡ್ತಾರೆ. ಟೀಮ್ ಇಂಡಿಯಾದ ಮಾಜಿ ಡ್ಯಾಶಿಂಗ್ ಓಪನರ್ ವೀರೇಂದ್ರ ಸೆಹ್ವಾಗ್ ಪ್ರೀತಿಯಿಂದ ನಿರ್ಮಿಸಿದ ಈ ಬಂಗಲೆ ಕೇವಲ ಐಷಾರಾಮಿ ಸಂಕೇತವಲ್ಲ, ಆದರೆ ಸೆಹ್ವಾಗ್ ಅವರ ಕುಟುಂಬದ ಮೇಲೆ ಇರಿಸಿರುವ ಪ್ರಾಮುಖ್ಯತೆಗೆ ಸಾಕ್ಷಿಯಾಗಿದೆ. ಮನೆಗೆ ತಾಯಿಯ ಹೆಸರಿಡೋದರಿಂದ ಹಿಡಿದು ಇಲ್ಲಿ ತಾಯಂದಿರ ದಿನ ಆಚರಿಸುವವರೆಗೆ ಈ ಮನೆ ಸೆಹ್ವಾಗ್ ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತೆ. ಈ ವಿಶಾಲವಾದ ಅಂಗಳವು ಶಾಂತಿಯುತ ಸಮಯ ಕಳೆಯಲು ಉತ್ತಮ ಸ್ಥಳವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. 2004ರಲ್ಲಿ ವೀರೇಂದ್ರ ಸೆಹ್ವಾಗ್ ಆರತಿ ಅಹ್ಲಾವತ್ ಅವರನ್ನ ವಿವಾಹವಾಗಿದ್ರು. ದಂಪತಿಗೆ ಆರ್ಯವೀರ್, ವೇದಾಂತ ಸೆಹ್ವಾಗ್ ಎಂಬ 2 ಗಂಡು ಮಕ್ಕಳಿದ್ದಾರೆ. ಆರ್ಯವೀರ್ ಸೆಹ್ವಾಗ್ 2007ರಲ್ಲಿ, ವೇದಾಂತ ಸೆಹ್ವಾಗ್ 2010ರಲ್ಲಿ ಜನಿಸಿದ್ರು. ವಿವಾಹವಾಗಿ 20 ವರ್ಷಗಳ ನಂತರ ಸೆಹ್ವಾಗ್ ಇತ್ತೀಚೆಗೆ ತಮ್ಮ ಪತ್ನಿಯೊಂದಿಗೆ ಭಿನ್ನಾಭಿಪ್ರಾಯಗಳಿಂದಾಗಿ ವಿಚ್ಛೇದನ ಪಡೆದಿದ್ದಾರೆ. ಕ್ರಿಕೆಟ್ನಿಂದ ನಿವೃತ್ತರಾದ ನಂತರ ಅವರು ಪ್ರಸ್ತುತ ವೀಕ್ಷಕ ವಿವರಣೆಗಾರರಾಗಿ ಕೆಲಸ ಮಾಡುತ್ತಿದ್ದಾರೆ.